ಕಾಂಗ್ರೆಸ್ ಅಲ್ಲಿ ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇದ್ರೆ ಬಿಜೆಪಿಯಲ್ಲಿ ಶಾಂತವಾಗಿದೆ ಅಂತ ಅಂದುಕೊಂಡಿದ್ರು. ಆದ್ರೆ ಬಿಜೆಪಿಯು ಕೂಡ ಶಾಂತವಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಬಡಿದಾಟ ಜೋರಾಗಿದೆ. ಇಷ್ಟು ದಿನವೂ ಕೂಡ ಸೈಲೆಂಟ್ ಆಗಿದ್ದಂತ ಬಂಡಾಯದ ಟೀಮ್ ಈಗ ಆಕ್ಟಿವ್ ಆಗಿದೆ. ಶಾಂತವಾಗಿದ್ದ ಬಿಜೆಪಿ ಈಗ ಮತ್ತೊಮ್ಮೆ ರೆಬಲ್ ಆಕ್ಟಿವಿಟೀಸ್ಗಳಿಂದ ಸುದ್ದಿ ಆಗ್ತಾ ಇದೆ. ಕರ್ನಾಟಕ ಭವನದಲ್ಲಿ ಠಿಕಾಣಿ ಹೂಡಿದ್ರು ಬಂಡಾಯ ಪಡೆ. ರಮೇಶ್ ಜಾರಕಿಹೊಳಿ ಆ ಬಂಡಾಯದ ನೇತೃತ್ವವನ್ನು ವಹಿಸಿಕೊಂಡಂಗೆ ಕಾಣಿಸ್ತಾ ಇದೆ. ಕುಮಾರ್ ಬಂಗಾರಪ್ಪ, ಶ್ರೀಮಂತ್ ಪಾಟೀಲ್, ಬಿ.ವಿ. ನಾಯಕ್, ಹೀಗೆ ಒಂದು ತಂಡ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದೆ. ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡ್ತಾ ಇದ್ದೀರಿ. ಅದರ ನೇತೃತ್ವವನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಬಳಿಕ ಆ ತಂಡವನ್ನು ಮುನ್ನಡೆಸುವಂಥ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಮುಂದಾಗಿದ್ದಾರೆ. ಅವರ ಜೊತೆಗೆ ಕುಮಾರ್ ಬಂಗಾರಪ್ಪ ಇದ್ದಾರೆ, ಬಿ.ವಿ. ನಾಯಕ್ ಇದ್ದಾರೆ, ಶ್ರೀಮಂತ್ ಪಾಟೀಲ್ ಇದ್ದಾರೆ, ಮತ್ತೊಂದು ಕಡೆ ಬಸನಗೌಡ ಬ್ಯಾಗ್ವಾಟ್ ಇದ್ದಾರೆ. ಹೀಗೆ ಕೆಲವಷ್ಟು ಜನ ನಾಯಕರುಗಳು ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ, ಬೀಡು ಬಿಟ್ಟಿದ್ದಾರೆ. ಅದರ ಮೂಲಕ ಮತ್ತೊಮ್ಮೆ ಹೇಗಾದರೂ ಮಾಡಿ ಹೈಕಮಾಂಡನ್ನು ಭೇಟಿಯಾಗಿ ವಿಜೇಂದ್ರ ಅವರನ್ನು ಕೆಳಗಿಳಿಸಬೇಕು ಎನ್ನುವ ಬಹುದಿನದ ಕನಸನ್ನು ಮತ್ತೊಮ್ಮೆ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡುವ ನಿಟ್ಟಿನಲ್ಲಿ ಈ ಬಿಜೆಪಿಯ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದೆ. ವಿಡಿಯೋ ಬಿಟ್ಟು ವಿಡಿಯೋ ವಿಡಿಯೋ ಬಿಟ್ಟು ವಿಡಿಯೋ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಬಿಜೆಪಿಯ ಬಂಡಾಯ ಯಾವಾಗ ಬೇಕಾದ್ರೂ ಬೆಂಕಿಯಾಗಿ ಅದು ಪರಿವರ್ತನೆ ಆಗಬಹುದು, ಯಾವಾಗ ಬೇಕಾದರೂ ಅದು ಸ್ಫೋಟವಾಗಿ ಮಾರ್ಪಡಬಹುದು ಅಂತ ಕಾಣಿಸುತ್ತೆ. ಇದಕ್ಕೆ ಶಾಶ್ವತವಾದ ಮಧ್ಯೆ ಕಂಡುಕೊಳ್ತಾರೆ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇದೆ. ಬ್ರೇಕ್ಫಾಸ್ಟ್ ಮೂಲಕ ಶಮನ ಮಾಡುವಂಥ ಪ್ರಯತ್ನವೂ ಕೂಡ ನಡೀತಾ ಇದೆ. ಬಿಜೆಪಿಲಿ ಯಾವಾಗ ಅಂತ ಹೇಳಿ ದಶರಥ, ಬಿಜೆಪಿ ಒಳಗಿನ ಭಿನ್ನಾಭಿಪ್ರಾಯವನ್ನು ಪರಿಗಣಿಸಬೇಕು ಅಥವಾ ಪರಿಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಪಕ್ಷದ ನಾಯಕರು ಪದೇ ಪದೇ ಪ್ರಯತ್ನವನ್ನು ಮಾಡ್ತಲೇ ಇದ್ದಾರೆ. ವಿಜೇಂದ್ರ ಅವರು ತಮ್ಮ ಅಧಿಕಾರಾವಧಿಯ 2 ವರ್ಷಗಳನ್ನು ಪೂರೈಸಿ ಇನ್ನೊಂದು ವರ್ಷದ ಅವಧಿಗೆ ತಮ್ಮನ್ನು ಮುಂದುವರಿಸುವಂತೆ ಪಕ್ಷದ ವರಿಷ್ಠರ ಬಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರ ಚರ್ಚೆಗೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರನ್ನೇ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಮತ್ತೆ ಮುಂದುವರಿಸುವಂಥ ವಿಚಾರ ಪಕ್ಷದ ಬೆಳವಣಿಗೆ ವಿಚಾರದಲ್ಲಿ ಸರಿಯಲ್ಲ ಅನ್ನುವಂತಹ ವಾದವನ್ನಿಟ್ಟುಕೊಂಡು ಪಕ್ಷದೊಳಗಿನ ಭಿನ್ನರಬಣ ಮತ್ತೆ ಅವರ ಮುಂದುವರಿಕೆಗೆ ಬ್ರೇಕ್ ಹಾಕುವ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ. ಈ ಬಿಹಾರದ ಚುನಾವಣೆ ಹಿನ್ನೆಲೆಯಲ್ಲಿ ಇದುವರೆಗೂ ತಟಸ್ಥವಾಗಿದ್ದ ಅಥವಾ ತಮ್ಮ ಕಾರ್ಯಚಟುವಟಿಕೆಗಳನ್ನು ಅಷ್ಟಾಗಿ ಕಾಣಿಸಿಕೊಳ್ಳದ ಆ ತಂಡ ಈಗ ಮತ್ತೆ ಆಕ್ಟಿವ್ ಆಗಿದೆ. ರಾಷ್ಟ್ರೀಯ ನಾಯಕರು ಬಿಹಾರದ ಚುನಾವಣೆಯಲ್ಲಿ ಬ್ಯುಸಿಯಾಗಿರೋದ್ರಿಂದಾಗಿ ನಮ್ಮ ಮನವಿ ಮತ್ತು ಬೇಡಿಕೆಗೆ ಸ್ಪಂದಿಸದೇ ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಂತರವನ್ನು ಕಾಪಾಡಿಕೊಂಡಿದ್ರು. ಈಗ ಆ ಕಾಲ ಎಲ್ಲ ಮುಕ್ತಾಯಗೊಂಡಿದ್ದು ಪಕ್ಷದ ರಾಷ್ಟ್ರೀಯ ನಾಯಕರ ನೇಮಕದ ಜೊತೆಗೆ ಬಾಕಿ ಇರುವಂಥ ರಾಜ್ಯಗಳ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳ ನೇಮಕಕ್ಕೆ ಕೊಡಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ತಮ್ಮ ಬೇಡಿಕೆಯನ್ನು ಮುಂದಿಟ್ಟು ಅದನ್ನು ಈಡೇರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡೋದಕ್ಕೆ ಬಿಜೆಪಿಯ ಭಿನ್ನರ ಬಣ ರೆಡಿಯಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಆ ತಂಡದಲ್ಲಿ ಆಕ್ಟಿವ್ ಆಗಿರುವಂತಹ ಇತರ ಸದಸ್ಯರು ಈ ಬಾರಿ ದೆಹಲಿಯಲ್ಲೇ ಕುಳಿತು ತಮ್ಮ ನೆಕ್ಸ್ಟ್ ಮೂವ್ ಅನ್ನು ಪ್ಲಾನ್ ಮಾಡ್ತಿದ್ದಾರೆ. ಸಂಸತ್ ಅಧಿವೇಶನ ನಡೆಯುತ್ತಿರುವಂತಹ ವಿಚಾರದ ಹಿನ್ನೆಲೆಯಲ್ಲಿ ಅಧಿವೇಶನದಲ್ಲಿ ಇರುವಂತಹ ಭಾಗಿಯಾಗುವ ರಾಜ್ಯದ ಸಂಸದರು ವಿಜೇಂದ್ರ ಅವರ ವಿರುದ್ಧವಾಗಿರುವ ಮನಸ್ಥಿತಿ ಹೊಂದಿರುವಂಥವರನ್ನು ಒಂದು ಕಡೆ ಕಲೆ ಹಾಕಿ ಅವರಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಿಕೊಂಡು ಆನಂತರ ವರಿಷ್ಠರನ್ನು ಭೇಟಿಯಾಗಿ ತಮ್ಮ ಈ ಹಿಂದಿನ ಬೇಡಿಕೆಯ ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ, ಪಕ್ಷದಲ್ಲಿ ಹಿರಿಯರಿಗೆ ಸಿಗದ ಮನ್ನಣೆ, ಟಿಕೆಟ್ ಹಂಚಿಕೆ ಮತ್ತು ಪದಾಧಿಕಾರಿಗಳ ನೇಮಕದಲ್ಲಿ ಆಗಿರುವಂತಹ ಈ ಹಿಂದಿನ ವ್ಯತ್ಯಾಸಗಳು ಇವೆಲ್ಲವನ್ನು ಸರಿಪಡಿಸಿ ಹೊಸದಾಗಿ ಪಕ್ಷವನ್ನು ರಚನೆ ಮಾಡುವ ನಿಟ್ಟಿನಲ್ಲಿ, ಅಂದರೆ ಪದಾಧಿಕಾರಿಗಳ ವಲಯದ ಜೊತೆಗೆ ಉಳಿದಂತಹ ತಾರ್ಕಿಕವಾಗಿ ಮತ್ತು ತಾತ್ವಿಕವಾಗಿ ಪಕ್ಷವನ್ನು ಮುನ್ನಡೆಸಬಹುದಂತಹ ಸಂದರ್ಭ ಮತ್ತು ಸ್ಥಳಗಳಿಗೆ ಅಗತ್ಯವಾದವರನ್ನು ನೇಮಕ ಮಾಡುವ ವಿಚಾರವನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಹೇರಲಿದೆ. ಇದಕ್ಕೆ ಈ ಹಿಂದೆ ತಮಗೆ ಸಪೋರ್ಟ್ ನೀಡಿದಂತಹ ತಟಸ್ಥ ಬಣದ ನಾಯಕರ ಸಪೋರ್ಟನ್ನು ಕೂಡ ಪಡೆದುಕೊಂಡು ಅವರ ಮುಖಾಂತರವೂ
ವರಿಷ್ಠರ ಮೇಲೆ ಒತ್ತಡವನ್ನು ಹೇರಿ ತಮ್ಮ ಅಭಿಲಾಷೆಯನ್ನು ಈಡೇರಿಸಿಕೊಳ್ಳುವ ಹಾಗೆ ಪಕ್ಷದ ಬದಲಾವಣೆ ವಿಚಾರಕ್ಕೆ ಅಗತ್ಯವಾಗಿರುವಂತಹ ಸಂಖ್ಯೆಯನ್ನು ಕ್ರೋಢೀಕರಣ ಮಾಡ್ತಾ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡೋದಕ್ಕೆ ಅದು ಪ್ಲಾನ್ ಅನ್ನು ಮಾಡ್ತಾ ಇದೆ. ಹೀಗಾಗಿ ಆ ತಂಡದ ಸದಸ್ಯರು ದೆಹಲಿಯಲ್ಲಿ ಕುಳಿತು ಇದಕ್ಕೆ ಮುಂದುವರೆದಂತಹ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಅಧಿವೇಶನ ಮುಗಿಯುವುದರ ಒಳಗಾಗಿಯೇ ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಆಕ್ಟಿವ್ ಆಗಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ಆರಂಭಿಸಿಕೊಳ್ಳುತ್ತಿದ್ದಾರೆ. ಇದಕ್ಕೆ ವರಿಷ್ಠ ವರ್ಗ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡುತ್ತೆ, ಅವರಿಗೆ ಸಭೆಗೆ ಅಥವಾ ಭೇಟಿಗೆ ಅವಕಾಶವನ್ನು ಮಾಡಿಕೊಡುತ್ತೋ ಇಲ್ಲವೋ ಅನ್ನೋದರ ಮೇಲೆ ಅವರ ಬಂಡಾಯದ ಹೋರಾಟದ ಸ್ವರೂಪ ಮತ್ತು ಅದರ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಪ್ರಭು, ಎಸ್, ಥ್ಯಾಂಕ್ ಯು ರಾಕೇಶ್ ನಿಮ್ಮಲ್ಲಿ ಮಾಹಿತಿಗೆ. ಚಿಕ್ಕದಾಗಿ ಹೇಳಿ ಅಷ್ಟೇ.